ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಜ್ಜನ ಯೋಗ ಬಂಧುಗಳೇ, ಈ ವಿಷಯವನ್ನು ವಿಶೇಷವಾಗಿ ಕ್ರೀಡಾಪಟುಗಳಿಗೆ, ತಂಡದ ಮುಖ್ಯಸ್ಥರಿಗೆ, ತರಬೇತುದಾರರಿಗೆ ಹಾಗೂ ಮ್ಯಾನೇಜರ್ಗಳು ಮತ್ತು ಜಿಲ್ಲಾ ಯೋಗ ಸಂಯೋಜಕರುಗಳಿಗೆ ಈ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಂಧುಗಳೇ, ತಮ್ಮೆಲ್ಲ ಜಿಲ್ಲೆಗಳ ಜಿಲ್ಲಾ ಸ್ಪರ್ಧೆಗಳು ಈಗಾಗಲೇ ಮುಕ್ತಾಯವಾಗಿದೆ. ಅದರ ಎಲ್ಲ ಫಲಿತಾಂಶಗಳನ್ನು ಈಗಾಗಲೇ ರಾಜ್ಯ ಮಟ್ಟ ವ್ಯವಸ್ಥಾಪಕರಿಗೆ ಈಗಾಗಲೇ ತಲುಪಿಸಿದ್ದೀರಾ ಅಂತ ಭಾವಿಸಿದ್ದೇವೆ. ರಾಜ್ಯ ಮಟ್ಟಕ್ಕೆ ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳೋದಷ್ಟೇ ಅಲ್ಲ, ಯಾರ್ಯಾರು ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಗಳಿಗೆ ಸ್ಪರ್ಧಾ ಪ್ರವೇಶ ಶುಲ್ಕವನ್ನು ಕಟ್ಟಿದ್ದೀರ ಅದು ಜಿಲ್ಲಾವಾರು ಸ್ಪರ್ಧೆಗೆ ಮುಗಿದೋಯ್ತು. ರಾಜ್ಯ ಸ್ಪರ್ಧೆಗೆ ತಾವು ಮತ್ತೆ ಅದರ ಪ್ರವೇಶ ಶುಲ್ಕ ಏನಿದೆ ಅದನ್ನು ತಾವು ಭರಿಸಬೇಕಾಗುತ್ತೆ. ಅಂದರೆ 2 ದಿನಗಳಿಗೆ ಊಟ, ವಸತಿ ಮತ್ತು ಭಾಗವಹಿಸಿದವರಿಗೆಲ್ಲ ಪ್ರಶಸ್ತಿ ಪತ್ರಗಳು ನೀಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಕೇವಲ 500 ರೂಪಾಯಿಗಳನ್ನು ಅದಕ್ಕೆ ನಿಗದಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋದು. ರಾಜ್ಯ ಸ್ಪರ್ಧೆಗೆ 500 ರೂಪಾಯಿಗಳನ್ನು ತಾವು ವಿಶೇಷವಾಗಿ ಕಟ್ಟಬೇಕಾಗುತ್ತೆ. ಯಾರ್ಯಾರು ಈ ಡಿಸ್ಟಿಕ್ಕಿಂದ ಬಂದಿರ್ತೀರಾ, ಡಿಸ್ಟಿಕ್ಕಲ್ಲಿ ವಿಜೇತರಾಗಿರ್ತಕ್ಕಂಥವರು ಟ್ರೆಡಿಷನಲ್ಲಿ ಅಲ್ಲಿ ಬಂದಾಗ ತಾವು ತಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡ್ಕೋಬೇಕಾಗುತ್ತೆ. ಆ ಲಿಸ್ಟನ್ನು ಈಗಾಗಲೇ ಕಳಿಸಿರುತ್ತೆ. ಬಟ್ ಅವರು ಪ್ರವೇಶ ಶುಲ್ಕವನ್ನು ಅಲ್ಲಿ ಬಂದಾಗ ತಾವು ನೇರವಾಗಿ ಕಟ್ಕೋಬೋದು. ತಮ್ಮಲ್ಲಿ ಗಮನ ಇರಲಿ, ಇನ್ನೊಂದು ನೇರವಾಗಿ ಅವರು ಕಟ್ಕೋಬೇಕಾಗುತ್ತೆ. ಇನ್ನು ಎರಡನೆಯದು, ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಏನಿದ್ದೀರಾ, ಮುಖ್ಯಸ್ಥರುಗಳೇನಿದ್ದೀರಾ ಅಥವಾ ತರಬೇತುದಾರರೇನಿದ್ದೀರಾ, ಅವರುಗಳು ಬರುವಾಗ ಒಂದು ಒದ್ದುಗೊಳ್ಳಿಕ್ಕೆ ಕೆಳಗಡೆಗೆ ಒಂದು ಚಿಕ್ಕದು ಯಾವುದಾದ್ರು ಒಂದು ಬೆಡ್ ಸ್ಪ್ರೆಡ್ಡನ್ನು ತರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಮ್ಮಲ್ಲಿ ಜಮ್ಖಾನ ಕೊಟ್ಟಿರ್ತವೆ, ಆದರೆ ಅದ್ರ ಮೇಲೆ ಒಂದು ಬೆಡ್ ಸ್ಪ್ರೆಡ್ಡು ಮತ್ತು ಒದ್ದುಗೊಳ್ಳಿಕ್ಕೆ ಒಂದು ಮೇಲೆ ಬೆಡ್ಶೀಟನ್ನು ತರ್ತಕ್ಕಂಥದ್ದು ತಮ್ಮ ಒಂದು ಗಮನದಲ್ಲಿರಲಿ ಅಂತ ತಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ತಮ್ಮ ಏನು ಟಾಯ್ಲೆಟ್ ಕಿಟ್ ಇರ್ಬೋದು, ತಮ್ಮ ಭಾಗವಹಿಸೋಕ್ಕೆ ಬೇಕಾಗಿರ್ತಕ್ಕಂಥ ಡ್ರೆಸ್ ಕೋಡ್ ಇರ್ಬೋದು, ಒಂದು ಚಿಕ್ಕದೊಂದು ವಾಟ್ರ್ ಬಾಟ್ಲ್ ಇರ್ಬೋದು. ಭಾಳಷ್ಟು ಕಡೆ ಎಲ್ಲ ಕೇಳ್ತೀರ, ನೀರು ಕುಡಿ ಅಂತ. ನೀವು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಬೇಸಿಕ್ ನಾವು ನೀರಿನ ವ್ಯವಸ್ಥೆ ಮಾಡಿರ್ತೀವಿ, ನಿಮಗೆ ತತ್ರಕ್ಕೆ ತಂದು ಕೊಡೋದಾಗಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ಒದಾಡ್ತಾ ಇರ್ತೀರ. ಒಂದು ಪುಟ್ಟ ಬಾಟಲನ್ನು, ಕಾಸ್ಟ್ಲಿ ಇರೋದು ಬೇಡ, ರೆಗ್ಯುಲರ್ ಏನು ನಾವು 1/2 ಲೀಟರ್ ಕ್ಯಾನು ಅಥವಾ 200 ml ಆ ಪುಟ್ಟ ಬಾಟ್ಲ್ ಇರುತ್ತಲ್ಲ, ಅದನ್ನು ಇಟ್ಕೊಳ್ಳಿ ಸಾಕು. ನೀವು ಊಟಕ್ಕೆ ಹೋದಾಗಿರ್ಬೋದು ಅಥವಾ ಬೇರೆ ಸಂದರ್ಭಗಳಲ್ಲಿ ಅದನ್ನು ಬಳಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ತಮ್ಮಲ್ಲಿ ಇದೊಂದು ನಿವೇದನೆಯನ್ನು ನಾನು ನಿಮ್ಮಲ್ಲಿ ಮಾಡ್ಕೊಳ್ತೇನೆ. ಒಂದು ಪುಸ್ತಕ, ಒಂದು ಪುಟ್ಟ ಪೆನ್ನು ನಿಮ್ಮ ಕೈಯಲ್ಲಿದ್ದರೆ ಆಸನಗಳನ್ನು ಬರೆಯುವಾಗ ಅದು ತಾವು ಜೊತೆಲಿ ಇಟ್ಕೊಂಡಾಗ ಅಥವಾ ಏನಾರ ಕೋಡ್ ಚೇಂಜ್ ಮಾಡಿದಾಗ ಅದು ಜೊತೆಯಲ್ಲಿದ್ದರೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ತಾವೆಲ್ಲರೂ ಸಹ ಪಾಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಆರ್ಗನೈಸರ್ ಹತ್ರ ಬರ್ತೀರಾ, ಪೆನ್ ಕೊಡಿ ಅಂತೀರ. 500 ಜನ ಇರ್ತಾರೆ, ಎಲ್ಲಿ ಪೆನ್ ತರಬೇಕು ಅವರು? ಏನೋ ಅಫಿಷಿಯಲ್ಸ್ಗಳಿಗೆ ಅವ್ರು ಪೆನ್ ಕೊಡ್ತಾರೆ. ಒಂದು ಪೇಪರ್ ಕೊಡಿ ಸರ್ ಅಂತೀರ. ಯಾಕೆ ಅದ್ರ ಮೇಲೆ ಇವನ್ನೆಲ್ಲ ನೀವು ಬೇರೆಯವ್ರ ಹತ್ರ ಡಿಪೆಂಡ್ ಆಗಬೇಕು? ನೀವೆಲ್ಲ ಸ್ಪರ್ಧಿಗಳಿದ್ದೀರಿ, ನೀವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಯೋಗ ಮ್ಯಾಟ್ ಇಲ್ದಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ. ಸರ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಜಾಗ ಕೊಡಿ ಅಂತೀರಿ. ಯೋಗ ಮ್ಯಾಟ್ ಇದ್ದರೆ ನೀವೆಲ್ಲಿ ಮ್ಯಾಟ್ ಹಾಸ್ಕೊಳ್ತೀರೋ ಅದೇ ನಿಮಗೆ ಪ್ರಾಕ್ಟೀಸ್ ಪ್ಲೇಸ್ ಅಲ್ವಾ? ದಯವಿಟ್ಟು ಇವುಗಳನ್ನೆಲ್ಲ ತಾವು ಪಾಲಿಸಬೇಕಾಗಿ ತಮ್ಮಲ್ಲಿ ನಿವೇದನೆ. ಇದು ಇವಾಗ ಪ್ರೊಫೆಷನಲ್ ಆಗಿ ಬಂದಿರತಕ್ಕಂಥ ಒಂದು ಕ್ಷೇತ್ರ ಸ್ಪೋರ್ಟ್ಸಲ್ಲಿ. ಅದಕ್ಕೆ ನಾವೆಲ್ಲ ಪ್ರೊಫೆಷನಲ್ ಆಗಿರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥೆಲ್ಲ ಜೊತೆಯಲ್ಲಿ ಒಂದು ಪುಟ್ಟು ಒಂದು ಗ್ಲೂಕೋಸ್ದು ಒಂದು ಡಬ್ಬ ಇರ್ಬೋದು, ಸುಸ್ತಾದಾಗ ಒಂಚೂರು ಬಾಯಿಗೆ ಹಾಕ್ಕೊಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ವಿಟಮಿನ್ ಏನು ಡಬ್ಬ ಇರ್ಬೋದು. ಅಂದರೆ ಲಿಕ್ವಿಡ್ ಬಾಟ್ಲ್ ಬರುತ್ತೆ. ನೀವು VRS ಅಂತಲೇ ಏನೋ ಒಂದು ಬರುತ್ತೆ, ಅದು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದು 25 ರೂಪಾಯಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ವಿಟಮಿನ್. ಹೊಟ್ಟೆ ಹಸ್ಕೊಳ್ತಿರ್ತೀರಿ, ಮಾಡಲಿಕ್ಕಾಗೋದಿಲ್ಲ, ಇವುಗಳ ಜೊತೆಲಿ ಇಟ್ಕೊಂಡ್ರೆ ನಿಮ್ಗೆ ಅವೆಲ್ಲ ಅನುಕೂಲ ಆಗುತ್ತೆ. ಆ ಸಂದರ್ಭಗಳಲ್ಲಿ ಒಂದು 10 ನಿಮಿಷಕ್ಕೆ ಮುಂಚೆ, ನೀವು ಒಂದು ಅರ್ಧ ಗಂಟೆ ಮುಂಚೆ ವೇದಿಕೆಗೆ ಹೋಗುವಾಗ ಅದೊಂದು ವಿಟಮಿನ್ ಡ್ರಿಂಕ್ಸನ್ನು ಕುಡ್ಕೊಂಡು ಹೋದರೆ ಬಾಡಿ ಸ್ಟ್ರೆಂತ್ ಇರುತ್ತೆ, ಖುಷಿ ಇರುತ್ತೆ ಅಲ್ವಾ? ಇವೆಲ್ಲ ಪಾಲನೆ ಮಾಡಬೇಕು. ಕೋಚಸ್ ಯಾರ್ಯಾರಿದ್ದೀರಿ ಅವುಗಳಿಗೆ ಮಾರ್ಗದರ್ಶನ ಕೊಡಿ. ಬೆಳಗ್ಗಿನಿಂದ ಸಂಜೆವರೆಗೂ ವಾರ್ಮಪ್ ಮಾಡ್ತಾನೇ ಇರ್ತೀರಿ, ಅದೆಲ್ಲ ಒಳ್ಳೆಯದಲ್ಲ. ಕಾಂಪಿಟೇಷನ್ ಇದೆ, 1 ಅವರ್ ಮುಂಚೆ ವಾರ್ಮಪ್ ಮಾಡ್ಕೊಳ್ಳಿ, ಬಾಡಿನ ವಾರ್ಮ್ ಆಗಿಟ್ಕೊಳ್ಳಿ. ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು.
ಇನ್ನು ಭಾಳಷ್ಟು ಜನ ಮಕ್ಕಳು ಬರೀ ಶಾರ್ಟ್ಸಲ್ಲೂ ಆಡ್ತಿರ್ತೀರ, ಬಾಡಿ ಕೂಲಾಗಿಬಿಡುತ್ತೆ. ಜರ್ಕಿನ್ ಹಾಕ್ಕೊಂಡಿರಿ, ವಾರ್ಮಪ್ ಆದಮೇಲೆ ಬಾಡಿಗೆ ಬೆಚ್ಚಗಿಟ್ಕೊಂಡಿರಿ, ಸ್ಟೇಜ್ಗೆ ಹೋಗುವಾಗ ತೆಗೆದುಬಿಟ್ಟು ಇನ್ನೊಂದು 10 ನಿಮಿಷ ವಾರ್ಮಪ್ ಮಾಡಿಕೊಂಡು ಆಮೇಲೆ ನೀವು ಸ್ಟೇಜ್ಗೆ ಹೋದರೆ ತುಂಬ ಅನುಕೂಲ ಆಗುತ್ತೆ. ಇವುಗಳನ್ನೆಲ್ಲ ತಾವೆಲ್ಲ ಪಾಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಾವು ಶನಿವಾರ ಬಿಟ್ಬಿಟ್ಟು ಶುಕ್ರವಾರ ರಾತ್ರಿ ಬಿಟ್ಟು ಭಾನುವಾರ ಶನಿವಾರ ಬೆಳಗ್ಗೆ ಬರ್ತೀವಿ ಅಂತ. ದಯವಿಟ್ಟು ತಮ್ಮಲ್ಲಿ ಮನವಿ, ಯಾರ್ಯಾರು ಲಿಸ್ಟ್ಗಳನ್ನು ಬಂದಿಲ್ಲ, ಚೆಸ್ಟ್ ನಂಬರ್ ಇಲ್ಲ, ಅವ್ರುಗಳೆಲ್ಲ ಅದರಲ್ಲಿ ಎಂಟ್ರಿ ಮಾಡಬೇಕು. ನಾವು ಕಾಂಪಿಟೇಷನ್ಸ್ ಗಮನ ಇರ್ತೀವಿ, ಇನಾಗ್ರೇಷನಲ್ ಗಮನದಲ್ಲಿರ್ತೀವಿ. ಸರ್ ಯಾರ್ದೋ ಒಂದು ನಂಬರ್ ಬಂದಿರಲ್ಲ, ಚೆಸ್ಟ್ ನಂಬರ್ ಬಂದಿರಲ್ಲ, ಇವುಗಳನ್ನೆಲ್ಲ ಹಿಂದಿನ ದಿನ ನೀವು ಮಧ್ಯಾಹ್ನದೊಳಗಡೆ ಬಂದರೆ, ಮಧ್ಯಾಹ್ನದಷ್ಟೊತ್ತಿಗೆ ಬಂದರೆ ಅವೆಲ್ಲ ಚೆಕ್ ಮಾಡ್ಕೋಬೋದು. ಸುಮ್ಮನೆ ಏನೋ ನಾನು ಕಾಟಾಚಾರಕ್ಕೆ ಬರ್ತೀನಿ, ಕಾಂಪಿಟೇಷನ್ ರೆಪ್ರೆಸೆಂಟ್ ಮಾಡಬೇಕು, ಇದು ಮುಖ್ಯ ಅಲ್ಲ. ನೀವು ಗೆಲ್ಲಬೇಕು ಅಂದರೆ ಅಲ್ಲಿಯ ವಾತಾವರಣಕ್ಕೆ ನಿಮ್ಮ ದೇಹ ಹೊಂದ್ಕೋಬೇಕು. ಹಿಂದಿನ ದಿನವೇ ಬಂದು ಆ ವೆದರಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ದೇಹ ಆ ಒಂದು ಎನ್ವೈರನ್ಮೆಂಟ್ಗೆ ಹೊಂದ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಪರಿಸರಕ್ಕೆ ನಿಮ್ಮ ಮನಸ್ಸು ಹೋಗಬೇಕು. ಆ ಸ್ಟೇಜ್ ಹತ್ರ ಸ್ವಲ್ಪ ಓಡಾಡಬೇಕು, ಸ್ಟೇಜನ್ನು ಗಮನಿಸಬೇಕು. ಇವೆಲ್ಲ ನೀವು ಮುಂಚಿತವಾಗಿಯೇ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಆನ್ ದಿ ಸ್ಪಾಟಲ್ಲಿ ಬಂದುಬಿಟ್ಟು ನಾನು ಬೆಳಗ್ಗೆ ಬಂದು ನಾವು ಇನಾಗ್ರೇಷನ್ ಗಡಿ ಬಿಡಿಲಿರ್ತೀವಿ, ನಿಮ್ಮ ಹೆಸರಿರಲ್ಲ ಅಥವಾ ನಿಮ್ಮ ಅವಶ್ಯಕತೆ ಇರ್ತಕ್ಕಂಥ ವ್ಯವಸ್ಥೆಗಳಾಗಿರಲ್ಲ. ದಯವಿಟ್ಟು ಅದಕ್ಕೆ ನೀವೆಲ್ಲ ಸ್ವಲ್ಪ ಮುಂಚಿತವಾಗಿ ಗಮನ ಕೊಡಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿರ್ಣಾಯಕರುಗಳು ಭಾಳಷ್ಟು ಜನ ಗಮನ ಕೊಡ್ತಾ ಇದ್ದಾರೆ, ಸರ್ ಇಲ್ಲ ರಜಾ ಇಲ್ಲ, ನಾನು ಶನಿವಾರ ರಾತ್ರಿ ಶುಕ್ರವಾರ ರಾತ್ರಿ ಒಟ್ಟು ಶನಿವಾರ ಬರ್ತೀನಿ ಅಂತೇಳಿ. ನಾವು ಹಿಂದಿನ ದಿನ ಅಲ್ಲಿ ಸಂಜೆ ಒಂದು ಕ್ಲಿನಿಕ್ಕನ್ನು ಮಾಡ್ತಾಯಿದ್ವಿ ಅಲ್ವಾ, ತಮ್ಮ ಗಮನಕ್ಕೆ ತಂದಿದ್ವಿ. ನೀವೆಲ್ಲ ಸೇರ್ಕೋಬೇಕು. ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಹೊಂದ್ಕೋಬೇಕಾಗಿದೆ, ID ಕಾರ್ಡ್ಗೆ ಯಾರ್ಯಾರಿದೆ ಯಾರ್ಯಾರಿಗಿಲ್ಲ, ಇವೆಲ್ಲ ಗಮನಿಸಬೇಕು. ಬ್ಲೇಸರ್ ಇದೆಯಾ, ಲ್ಯಾಪ್ಟಾಪ್ಗಳು ತಂದಿದ್ದೀವಾ, ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಸೂಚನೆಗಳೇನು, ಆರ್ಟಿಸ್ಟಿಕ್ ಯಾರು, ರಿದಮಿಕ್ ಯಾರು, ನನಗೇನು ಗೊತ್ತಿದೆ ಆ ಒಂದು ಕಾಂಪಿಟೇಷನ್ಸ್ನ ಆ ಒಂದು ಸ್ಪರ್ಧೆಯ ಮಾಹಿತಿಗಳು, ಇವೆಲ್ಲವನ್ನು ಗಮನಿಸಲಿಲ್ಲ. ನಾನು ನೇರವಾಗಿ ಬಂದೆ, ಶುಕ್ರವಾರ ನೈಟ್ ಹೊಟ್ಬಿಟ್ಟು ಶನಿವಾರ ಬಂದೆ, ರಾತ್ರಿಯೆಲ್ಲ ಟಯರ್ಡ್ ಆಗಿದೆ, ಬೆಳಗ್ಗೆ ಎದ್ದು ಕೂತ್ಕೊಂಡು ಜಡ್ಜ್ಮೆಂಟಲ್ಲಿ ನಿದ್ದೆ ಮಾಡ್ತೀನಿ. ಎಷ್ಟು ಆಭಾಸ ಆಗುತ್ತೆ ಅಲ್ವಾ. ರಿಲ್ಯಾಕ್ಸ್ ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ. ಇವೆಲ್ಲ ನಾವು ಮಕ್ಕಳಿಗೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು. ಬಂಧುಗಳೇ, ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆ ಮಕ್ಕಳು 1 ವರ್ಷ ಆ ಒಂದು ಸಾಧನೆಯಲ್ಲಿ ಪಳಗಿರ್ತಾರೆ, ಅವರಿಗೆಲ್ಲ ಅಭ್ಯಾಸ ಮಾಡಿಸಿರ್ತಾರೆ. ನಾವು ಮಾಡುವ ಒಂದೇ ಒಂದು ಬದಲಾವಣೆಯ ತಪ್ಪುಗಳಲ್ಲಿ ಆ ಮಕ್ಕಳ ಪೂರ್ಣವಾಗಿರ್ತಕ್ಕಂಥ 1 ವರ್ಷದ ಸಾಧನೆ ಹೊರಟೋಗ್ಬಿಡುತ್ತೆ. ಒಬ್ಬ ಮಗುವಿಗೆ ಬರ್ತಕ್ಕಂಥ ಫಲಿತಾಂಶ ಅವನ ಇಡೀ ಜೀವನವನ್ನು ಪರಿವರ್ತನೆ ಮಾಡುತ್ತೆ. ನಿರ್ಣಾಯಕರಲ್ಲಿ ಮನವಿ ನಿಮ್ಮ ಗಮನಕ್ಕೆ ತರ್ತಾ ಇರೋದು, ದಯವಿಟ್ಟು ತಮ್ಮಲ್ಲಿ ಇದೊಂದು ನಿವೇದನೆ, ಒಳ್ಳೆಯ ಫಲಿತಾಂಶಕ್ಕಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡಿರಬೇಕು, ವಾತಾವರಣಕ್ಕೆ ನಾವು ಹೊಂದ್ಕೋಬೇಕು. ಕುತ್ಕೊಳ್ತಕ್ಕಂಥ ಆ ನಿರ್ಣಾಯಕತ್ವದಲ್ಲಿ ಫಲಿತಾಂಶಕ್ಕೆ ನಾವು ಏನೆಲ್ಲವನ್ನು ಪ್ರಿಪರೇಷನ್ ಹೋಮ್ವರ್ಕನ್ನು ನಾವು ಮಾಡಿರಬೇಕು ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು. ಭಾಳಷ್ಟು ಜಡ್ಜ್ಗಳಿಗೆ ನಾನು ಹೇಳಿರ್ತೇನೆ, ಎಲ್ಲರಿಗೂ ಇಲ್ಲ, ಭಾಳಷ್ಟು ಜನಕ್ಕೆ ಕಾಂಪಿಟೇಷನ್ ನಡೀತಾ ಇರುತ್ತೆ, ಎಲ್ಲೋ ತಿರುಗಿರ್ತೀರ, ಮಾರ್ಕ್ಸ್ ಕೊಡ್ತಾ ಇರ್ತೀರ, ಹೆಂಗಾಗತ್ತದು? ದಯವಿಟ್ಟು ಇದನ್ನು ಗಮನ ಕೊಡಿ. ನಿಮಗೆ ನಾವು ಕರೆಸಿರ್ತಕ್ಕಂಥದ್ದು ಅಲ್ಲಿ ಫಲಿತಾಂಶವನ್ನು ನೋಡಿ, ಅದಕ್ಕೆ ಒಳ್ಳೆಯ ಒಂದು ಆಸನಗಳನ್ನ ನೋಡಿ ಒಳ್ಳೆಯ ಫಲಿತಾಂಶವನ್ನು ಕೊಡಲಿ ಅಂತೇಳಿ. ಭಾಳ ಜನ ಹೇಳ್ತಾರೆ, ಸರ್ ಕಾಂಪಿಟೇಷನ್ ನಡೀತಾ ಇಲ್ಲ, ಆ ಕಡೆ ಇರಲಿ, ಕೂತ್ಕೊಳ್ಳಿ ಆರಾಮಾಗಿ, ಯು ಕ್ಯಾನ್ ರಿಲ್ಯಾಕ್ಸ್ ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್, ಯು ಕ್ಯಾನ್ ಕಾನ್ಸಂಟ್ರೇಟ್ ಯುವರ್ ಬ್ರೆತ್, ಮತ್ತೆ ಎನರ್ಜಿ ಬರುತ್ತೆ ನಿಮಗೆ, ಮತ್ತೆ ಮಾಡ್ತೀರಿ. ಅವಶ್ಯಕತೆ ಇದ್ದಾಗ, ತುಂಬ ಅವಶ್ಯಕತೆ ಇದ್ದಾಗ ಮಾತಾಡಿ, ಅದರ್ವೈಸ್ ಯು ಮಸ್ಟ್ ರಿಲ್ಯಾಕ್ಸ್ ಯುವರ್ ಬಾಡಿ, ಮೈಂಡ್ ಆ್ಯಂಡ್ ಬ್ರೆತ್. ಆ ಮಕ್ಕಳುಗಳು ಮಾಡಿಬಿಟ್ಟು ಹೊರಟೋಗಿ ರಿಲ್ಯಾಕ್ಸ್ ಮಾಡ್ತಾರೆ. ಪಾಪ ಬೆಳಗ್ಗೆ ಕೂತ್ಕೊಂಡವರು ಸಂಜೆವರೆಗೂ ತಾವು ಆ ಜಡ್ಜ್ಮೆಂಟ್ ಮಾಡ್ತಾ ಇರ್ತೀರಿ. ಆ ನೋಡುವ ವ್ಯವಸ್ಥೆಗಳಲ್ಲಿ ನಿಮ್ಮ ಎನರ್ಜಿ ಬರ್ನ್ ಆಗಿರುತ್ತೆ. ಆ ಸಂದರ್ಭಗಳಲ್ಲಿ ಕಣ್ಮುಚ್ಚಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಆಗ ಯಾರ ಬೇರೆ ನಮ್ಮ ಜಡ್ಜ್ಗಳು ಬಿಟ್ಟು ಬೇರೆಯವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ಕೋಬೇಡಿ. ಈಗ ಹೇಳಿರ್ತಕ್ಕಂಥದ್ದು ಅವರು ರಿಲ್ಯಾಕ್ಸ್ ಮಾಡಲಿ ಅನ್ನೋಕ್ಕೋಸ್ಕರ. ಮನಸ್ಸು ಪ್ರಶಾಂತವಾಗುತ್ತೆ. ನಿಮ್ಮ ಎನರ್ಜಿ ಎಲ್ಲಿ ಬರ್ನ್ ಆಗ್ತಾ ಇರುತ್ತೆ ಅಂದರೆ, ನೋಡುವ ಮೂಲಕ ನಿಮ್ಮ ಎನರ್ಜಿ ಬರ್ನ್ ಆಗ್ತಾ ಇರುತ್ತೆ. ಆ ಶಕ್ತಿ ಅಂತಕ್ಕಂಥದ್ದು ಬರೀ ಕೆಲಸ ಮಾಡಿದ್ರಷ್ಟೇ ಬರ್ನ್ ಆಗಲ್ಲ. ನೋಡುವುದರ ಮೂಲಕ, ಕೆಲಸ ಮಾಡುವುದರ ಮೂಲಕ, ಕೇಳುವುದರ ಮೂಲಕ, ಇವೆಲ್ಲವೂ ಸಹ ಎನರ್ಜಿ ಬರ್ನ್ ಆಗ್ತಾ ಇರುತ್ತೆ. ಇಲ್ಲಿ ಜಡ್ಜ್ಗಳಿಗೆ ಅದನ್ನೇ ನೋಡ್ತಾ ಇದ್ದಾಗ ಅವ್ರಿಗೆ ಮೆಂಟಲಿ ತುಂಬ ಟಯರ್ಡ್ ಆಗಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಈ ರೀತಿಯಲ್ಲಿ ತಾವು ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಆರ್ಗನೈಸರಲ್ಲಿ ನಿವೇದನೆ, ಬರ್ತಕ್ಕಂಥವ್ರಿಗೆ ಜಾಸ್ತಿ ಹೊತ್ತು ಕಾಯಿಸ್ಬೇಡಿ.
ರೂಮ್ ಅಲಾಟ್ಗಳನ್ನ ಮಾಡ್ಕೊಳ್ಳಿ. ಮತ್ತು ಅದೆಲ್ಲ ತಾವು ಚೆನ್ನಾಗಿ ಅವರಿಗೆ ಬಂದಿರತಕ್ಕಂಥವ್ರಿಗೆ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸಿ. ಊಟ ಎಷ್ಟು ಮುಖ್ಯವೋ ಅವರನ್ನು ಆತ್ಮೀಯವಾಗಿ ಮಾತಾಡಿಸ್ತಕ್ಕಂಥದ್ದಿಲ್ಲ, ಅದು ಅದಕ್ಕಿಂತ ಹೆಚ್ಚು ಒಳ್ಳೆಯದು. ಬಂದವರಿಗೆ ಹೆಚ್ಚೊತ್ತು ಕಾಯಿಸಿದಾಗೆ ಅವ್ರು ಬಂದಿರತಕ್ಕಂಥ ಮಕ್ಕಳುಗಳಿಗೆ ರೂಮ್ ಅಲಾಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲ ಸಿದ್ಧರಿರಬೇಕು. ಅವರು ನಿಮಗೆ ಸಹಕಾರ ಕೊಡ್ತಾರೆ. ತಾವುಗಳು ಅವರಿಗೆ ಹೆಚ್ಚು ಕಾಯಿಸಿದಾಗೆ ಸಂಯಮದಿಂದ ವರ್ತಿಸಿ ಅವರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಪೋಷಕರಲ್ಲಿ ಬಂದಿರತಕ್ಕಂಥ ಟೀಮ್ನ ಮುಖ್ಯಸ್ಥರಲ್ಲಿ ವಿನಂತಿ, ಮಕ್ಕಳುಗಳು ಹೊಂದ್ಕೊಂಡು ಹೋಗ್ತಾರೆ, ಗಲಾಟೆಗಳಾಗ್ತಕ್ಕಂಥದ್ದು ಪೋಷಕರು ಹಾಗೆ ಬಂದಿರತಕ್ಕಂಥ ಒಂದು ಮುಖ್ಯಸ್ಥರುಗಳಲ್ಲೇ ನಿವೇದನೆ. ತಾವು ಕಾರ್ಯಕ್ರಮವನ್ನು ಒಂದು ಮಾಡಿ, ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ದಯವಿಟ್ಟು ಸಹಕರಿಸಿ, ಸಂಯಮದಿಂದ ವರ್ತಿಸಿ. ಕಾಂಪಿಟೇಷನ್ ಯಾವಾಗ ನಡೆಯುತ್ತೆ ರೀ? ಬೆಳಗ್ಗೆ ಬಂದಿದ್ದೀವಿ ರೀ, 3 ದಿನದಿಂದ ಏನ್ರಿ ನೋಡ್ರಿ ಹಿಂಗೆ ಮಾಡ್ಕೊಂಡಿದ್ದೀರಿ, ಕಾಫಿ ಇಲ್ಲ ರೀ, ಟೀ ಇಲ್ಲ ರೀ. ದಯವಿಟ್ಟು ಸಹಕರಿಸಿ, ಸಮಾಧಾನವಾಗಿ ಪ್ರೀತಿ ವಿಶ್ವಾಸದಿಂದ ಕೇಳಿ, ಎಲ್ಲವೂ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ಅಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ವ್ಯವಸ್ಥಾಪಕರು. ಚಿಕ್ಕಮಗಳೂರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಮಲೆನಾಡಿನ ಸ್ಥಳ, ಹಾಗಾಗಿ ವಾತಾವರಣ ತಣ್ಣಗಿರುತ್ತೆ. ತಾವೆಲ್ಲ ತಣ್ಣಗಿದ್ದು ನಮ್ಮನ್ನೂ ಸಹ ಸಮಾಧಾನವಾಗಿರ್ತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲರೂ ಸಹ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಇದರ ನಂತರ ವಿಜಯುಕ್ತವಾಗ್ತಕ್ಕಂಥ ತಂಡ ರಾಷ್ಟ್ರಮಟ್ಟಕ್ಕೆ ಭಾಗವಹಿಸುತ್ತೆ. ಹಾಗಾಗಿ ತಾವುಗಳೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಡಬೇಕು. ತಮ್ಮೆಲ್ಲರ ಸಹಕಾರವೇ ಈ ಕಾರ್ಯಕ್ರಮದ ಯಶಸ್ಸಿನ ಗುಟ್ಟು. ಎರಡನೇ ದಿನ ಅಂದರೆ ಏನು ಶುಕ್ರವಾರ ಬಂದಿರ್ತೀರಿ, ಶನಿವಾರ ಬೆಳಗ್ಗೆ ನಮ್ಮ ಸ್ಥಳೀಯವಾಗಿ ಒಂದು ಪುಟ್ಟ ಒಂದು ಮ್ಯಾರಥಾನ್ ಇರುತ್ತೆ. ಅಂದರೆ ನಮ್ಮ ಏನು ಮಾರ್ಚ್ ಫಾಸ್ಟ್, ಅದನ್ನು ತಾವು ಭಾಗವಹಿಸಬೇಕು ಕಡ್ಡಾಯವಾಗಿ. ಎಲ್ಲ ಅಫಿಷಿಯಲ್ಸ್ಗಳು ಎಲ್ಲರೂ ಸಹ ಭಾಗವಹಿಸಬೇಕಾಗಿ ತಮ್ಮಲ್ಲಿ ನಿವೇದನೆ ಮಾಡ್ತಾ, ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ಕೊಡಿ. ನೀವೆಲ್ಲರೂ ಸಹ ಅಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ಪತ್ರಿಕಾ ಏನು ಮಾಧ್ಯಮದ ಮಿತ್ರರಿರ್ತಾರೆ, ಅವರೊಟ್ಟಿಗೆ ತಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ. ಚೆನ್ನಾಗಿ ತಾವು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡಿ ಅಂತ ತಮ್ಮೆಲ್ಲರಲ್ಲೂ ನಿವೇದನೆ ಮಾಡ್ತೀನಿ. ನನ್ನೆಲ್ಲ ಆತ್ಮೀಯ ಸಹೋದರ ಸಂಸ್ಥೆಗಳಲ್ಲಿ ನಿವೇದನೆ, ತಾವುಗಳು ದಯವಿಟ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ನಿಮ್ಮ ಮಕ್ಕಳನ್ನ ಹುರಿದುಂಬಿಸಿ, ಮಕ್ಕಳಲ್ಲಿ ಒಳ್ಳೆಯ ಪ್ರಚೋದನೆಯನ್ನು ಕೊಡಿ. ನಾವೆಲ್ಲ ಒಂದೇ. ಮುಂದಿನ ದಿನಗಳಲ್ಲಿ ಏನೆಲ್ಲವೂ ಆಗುತ್ತೆ ಅವೆಲ್ಲವೂ ಬೇಗ ಆಗಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ದಯವಿಟ್ಟು ತಾವುಗಳೆಲ್ಲರೂ ಸಹ ಯಾರ್ಯಾರು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿದ್ದೀರಾ, ಯಾರು ಮಿಸ್ ಆಗದಾಗ ಹಾಗೆ ಬೇರೆಯವರಿಗೆ ನಿಮ್ಮ ಜಿಲ್ಲೆಗಳಿಂದ ಬರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ನೀಡುವುದರ ಜೊತೆ ನೀವು ಕಡ್ಡಾಯವಾಗಿ ಭಾಗವಹಿಸಿ. ವಿಜೇತರಾಗ್ತಕ್ಕಂಥ ಮಕ್ಕಳು ಉಳ್ಕೊಂಡ್ಬಿಟ್ರೆ ಇನ್ನು ಉಳಿದ ಮಕ್ಕಳು ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಹೆಸರನ್ನ ಕೊಡೋದಿಲ್ಲ. ಹಾಗೆ ರಾಜ್ಯ ಸ್ಪರ್ಧೆಯಲ್ಲಿ ವಿಜೇತರಾಗ್ತಕ್ಕಂಥವರು ಅಷ್ಟೂ ಜನ ಮುಂದಿನ ರಾಷ್ಟ್ರ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ತಾವು ಸಹ ಮನಸ್ಸನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲ ಪೋಷಕರಲ್ಲಿ ನಿವೇದನೆ, ತಮ್ಮ ಮಕ್ಕಳಿಗೆ ಹುರಿದುಂಬಿಸಿ ಅವರಿಗೆ ಒಳ್ಳೆಯ ಉತ್ತೇಜನವನ್ನು ಕೊಟ್ಟು ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ, ತರಬೇತುದಾರರಲ್ಲಿ ವಿನಂತಿ, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಂಯಮದ ಒಂದು ರೀತಿಯ ಒಂದು ಅವರಿಗೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡಿ ಅಂತ ಕೇಳ್ಕೊಳ್ತಾ, ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಬಳಗದವರಿಗೆ, ಇದು ನಮ್ಮ ಮನೆಗೆ ಬಂದಿರತಕ್ಕಂಥ ಅತಿಥಿಗಳು, ಅತಿಥಿ ದೇವೋ ಭವ ಅಂತಕ್ಕಂಥದ್ದು ನಮ್ಮ ನಾಣ್ಣುಡಿಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಬಂದಂತಹ ಎಲ್ಲ ಮಹನೀಯರುಗಳನ್ನು ಗೌರವಯುತವಾಗಿ ಕಾಳ್ತಾ, ಅವರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ವ್ಯವಸ್ಥೆಗಳೇನಿರುತ್ತೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ, ವ್ಯವಸ್ಥೆಗಳನ್ನು ಒಳ್ಳೆಯ ಮಟ್ಟದಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ಸೊ ಇವೆಲ್ಲವನ್ನು ಕೇಳ್ಕೊಳ್ತಾ ತಮಗೆ ಹಾಗೆ ಎಲ್ಲ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಪರವಾಗಿ ನಮ್ಮ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಮ್ಮ ಬಳಗದ ಸಂಯೋಜಕರುಗಳ ಪರವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನ.